ಮಾಡಬಾರ್ದು ಅನ್ನೋದಕ್ಕೆ ಯಾವ ಮೆಟ್ರೋದಲ್ಲಿ ಯಾಕೆ ಟ್ರಂಕ್ ತಗೊಂಡು ಹೋಗ್ಬಾರ್ದು? ಸೂಟ್ ಕೇಸ್ ಪ್ರತಿ ದಿವಸ ಒಂದು ನಿಮಿಷ. ಈಗ ಈ ಟ್ರಂಕ್ ಇದ್ರೆ ನೀವು ನನಗೆ ಯಾವ ಕಾನೂನಲ್ಲಿ ನೀವು ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು. ನಾವು ವಕೀಲರು ಸರ್, ನಮಗೂ ಗೊತ್ತಿದೆ ಏನು ಅಂತ. ನೀವು ನನಗೆ ಹೇಳ್ಬೇಕು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ. ಆಮೇಲೆ ಯಾವುದೇ ಸಿವಿಲ್ ಪ್ರಿವೆಂಟಿವ್ ಅರೆಸ್ಟ್ ಡಿಟೆನ್ಷನ್ ಪಾರ್ಲಿಮೆಂಟ್ ಸೆಷನ್ ಇರುವಂತ ಟೈಮ್ನಲ್ಲಿ ಯಾವುದೇ ಎಂಪಿಗಳು ಮಾಡೋಂಗಿಲ್ಲ. ಅದು ಪ್ರಿವಿಲೇಜ್ ಆಗುತ್ತೆ. ದಯವಿಟ್ಟು ತಾವು ತಮ್ಮ ಅಧಿಕಾರಿಗಳು ಯಾರೂ ನಿಮ್ಮ ಉನ್ನತ ಅಧಿಕಾರಿಗಳನ್ನು ನೀವು ದಯವಿಟ್ಟು ತೊಂದರೆಗೀಡಾಗಕ್ಕೆ ಹೋಗಬೇಡಿ. ಸ್ಪೀಕರ್ಗೆ ತಿಳಿಸಬೇಕಾಗತ್ತೆ. ನೀವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರೆ ಡಿಟೆಸ್ಟ್ ಮಾಡಿದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ತಾವು ಒಂಚೂರು ಕಾನೂನು ತಿಳಿಸಿ ನಮಗೂ ಹೇಳಿ. ಈಗ ಇದಿದ್ರೆ ಅಲ್ವಾ ನಿಮಗೆ ಪ್ರಾಬ್ಲಮ್? ಜನಕ್ಕೆ ಇದಿದ್ರು ಅಷ್ಟೇ, ಇಲ್ಲದೆ ಇದ್ರು ಅಷ್ಟೇ. ಜನ ಗೊತ್ತಿದೆ ಸರ್ ಈ ಸರ್ಕಾರ ಖಾಲಿ ಟ್ರಂಕು ಅಂತ. ಇದನ್ನೇನ್ ಹಾಕ್ಬೇಕಾಗಿಲ್ಲ ಬಿಡಿ. ಈಗ ಆಯ್ತಲ್ಲ, ಇವಾಗ ಈಗ ಬಿಡಿ. ಈಗ ಟ್ರಂಕ್ ತಗೊಂಡು ಹೋಗಬಾರ್ದು ಅಂತ ಯಾವ್ದಿದೆ ಕಾನೂನು? ಯಾವ್ದ್ರಲ್ಲಿ ಸರ್? ಪ್ರೊಟೆಸ್ಟೇ ಮಾಡ್ತಾ ಇಲ್ವಲ್ಲ ಇಲ್ಲಿ. ಸರ್ ನಾವು ಪ್ರೊಟೆಸ್ಟ್ ಮಾಡಿಲ್ಲ. ನಮ್ ಫ್ಲೈಟ್ ಮಿಸ್ ಆಗಿ ಟ್ರಂಕ್ ಬಿಡಿ ಸರ್, ನಮ್ಮ ಪಾಡಿ ನಾವು ಹೋಗೋದಲ್ಲ. ನೀವು ಮೆಟ್ರೋದಲ್ಲಿ ಹೋಗಕ್ ಆಯ್ತು ಆಯ್ತು. ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಆದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಲಿಸ್ತೀವಿ? ನಾವೆಂಗೂ ಹೋರಾಟ ಅಲ್ಲ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ನೀವು. ನಡ್ರಿ ಸರ್, ನಡ್ರಿ ಸರ್, ನಡ್ರಿ ಸರ್, ನಡ್ರಿ ಸರ್. ಇಲ್ಲಿ ಜೀಪು ಜೀಪು ದಾರಿ ಬಿಡ್ರಿ, ದಾರಿ ಬಿಡ್ರಿ. ಅಲ್ಲ, ಬಡೂರು ಮೆಟ್ರೋದಲ್ಲಿ ಓಡಾಡೋದಕ್ಕೆ ಅನುವು ಮಾಡ್ಕೊಡಿ ಅಂತಂದ್ರೆ ಅರೆಸ್ಟ್ ಮಾಡ್ತೀರಲ್ಲ. ಬಡೂರಿಗೆ ಮೆಟ್ರೋದಲ್ಲಿ ಓಡಾಡಕ್ಕೆ ಅವಕಾಶ ಆಗ್ಲಿ ಅಂದ್ರೆ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ಟ್ರಂಕ್ ಯಾಕೆ ಸರ್? ಬಿಡಿ ಸರ್, ನಮ್ ಟ್ರಂಕ್ ಖಾಲಿ ಟ್ರಂಕ್ ಬಿಡಿ ಸರ್, ಬಿಡಿ ಸರ್, ಬಿಡಿ ಸರ್ ಟ್ರಂಕ್. ಮಾದೇವಣ್ಣ ಮಾದೇವಣ್ಣ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.